ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಕಾವ್ಯ, ಮೈಸೂರಿನ ಹುಡುಗಿ. ಹಿಂದಿನ ವಿಡಿಯೋದಲ್ಲಿ ನೀವು ಈಜಿ ಮತ್ತೆ ಫಿಟ್ಸ್ ಬಗ್ಗೆ ತಿಳ್ಕೊಂಡ್ರಿ. ಇವತ್ತಿನ ವಿಡಿಯೋದಲ್ಲಿ ಫಿಟ್ಸ್ ಬಂದಾಗ, ಸೆಳೆತ ಬಂದಾಗ ಏನ್ ಮಾಡಬೇಕು, ಏನ್ ಮಾಡಬಾರ್ದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಫಿಟ್ಸ್ ಬಂದಾಗ ಏನ್ ಮಾಡಬೇಕು. ಮಗುವಿನ ಹತ್ರ ನೀವು ಶಾಂತ ರೀತಿಯಿಂದ ವರ್ತಿಸ್ಬೇಕು. ಜೋರಾಗಿ ಕೂಗಾಡ್ಕೊಂಡು ಇರಬಾರ್ದು, ಶಾಂತ ರೀತಿಯಿಂದ ವರ್ತಿಸ್ಬೇಕು. ಫಿಟ್ಸ್ ಬರುವ ಜಾಗದಲ್ಲಿ ಏನಾದರೂ ವಸ್ತುಗಳಿಟ್ಟಿದ್ರೆ, ಕೈಗೆ ಏನಾದ್ರು ವಸ್ತು ಕೊಟ್ಟಿದ್ರೆ, ಆಟ ಆಡ್ತಿರೋ ಸಮಯದಲ್ಲಿ ಬಂದಾಗ ಪಕ್ಕದಲ್ಲಿ ಯಾವ್ದಾದ್ರು ವಸ್ತು ಇದ್ರೆ ಅದನ್ನ ಸರಿಸಿ, ಇಲ್ಲಾಂದ್ರೆ ಅದರಿಂದ ಇಂಜುರಿ ಆಗುವ ಸಾಧ್ಯತೆ ಇದೆ. ನಂತರ ಅವರನ್ನ ಈ ತರ ಸೈಡ್ಗೆ ಮಲಗಿಸ್ಬೇಕು. ಮಲಗಿಸುವಾಗ ಒಂದು ಸಾಫ್ಟ್ ಆಗಿರುವಂತಹ ದಿಂಬನ್ನ ತಲೆ ಕೆಳಗಡೆ ಕೊಡಿ. ಅದರಿಂದ ವಾಮಿಟಿಂಗ್ ಮಾಡೋದು ಈಸಿ ಆಗುತ್ತೆ, ಉಸಿರಾಡೋಕೆ ಸುಲಭವಾಗುತ್ತೆ. ಕಾಲರ್ ಏನಾದರೂ ಟೈಟ್ ಆಗಿದ್ರೆ, ಬಟ್ಟೆ ಟೈಟ್ ಆಗಿದ್ರೆ ಅದನ್ನ ರಿಮೂವ್ ಮಾಡಿ. ಅದರಿಂದ ಅವರಿಗೆ ಉಸಿರಾಡಲು ಈಸಿ ಆಗತ್ತೆ. ಆಮೇಲೆ ಕಣ್ಣತ್ರ ಏನಾದ್ರು ಕನ್ನಡಕ ಹಾಕಿದ್ರೆ ನೀವು ಅದನ್ನ ತೆಗಿರಿ. ಅದನ್ನ ತೆಗೆದ್ರೆ ಸರಿ ಹೋಗುತ್ತೆ. ಇಲ್ಲ ಅಂದ್ರೆ ಇಂಜುರಿ ಆಗೋ ಸಾಧ್ಯತೆ ಇದೆ. ಅವರ ಜೊತೆಗೇನೆ ಫಿಟ್ಸ್ ಬಂದಾಗಿಂದ ಮತ್ತೆ ಕೊನೆ ತನಕ ಶಾಂತ ರೀತಿಯಿಂದ ವರ್ತಿಸಿ. ನೀವು ಅವ್ರನ್ನ ಏನೂ ಮಾಡಕ್ ಹೋಗ್ಬೇಡಿ, ಆಯ್ತಾ? ಹಾಗೇನೆ ಏನ್ ಮಾಡಬಾರ್ದು. ಮೊದಲನೇದಾಗಿ ಫಿಟ್ಸ್ ಬರ್ತಿದೆ ಮಗುಗೆ, ನೀವು ಗಾಬರಿ ಆಗಬಾರ್ದು. ನೀವು ಗಾಬರಿ ಆದ್ರೆ ಏನಾಗುತ್ತೆ, ತಕ್ಷಣ ಮಗುನ ಎತ್ಕೊಂಡು ಸಮಾಧಾನ ಮಾಡಕ್ ಹೋಗ್ತೀರಾ. ಫಸ್ಟ್ ಆಫ್ ಆಲ್ ಅದನ್ನ ಮಾಡಕ್ಕೆ ಹೋಗ್ಬೇಡಿ. ಎರಡನೇದು, ಸುತ್ತಾಡಿಸ್ಬಿಡೋದು, ತೋರಿಸ್ಬಿಡೋಣ ನಿಂತೋಗ್ಬಿಡುತ್ತೆ ಅಂತ ಎತ್ಕೊಂಡು ಎಲ್ಲ ಕಡೆ ತಿರುಗೋದು, ಅದನ್ನ ಮಾಡಕ್ ಹೋಗ್ಬೇಡಿ. ಮೂರನೇದು, ಫಿಟ್ಸ್ ಬರೋ ಸಮಯದಲ್ಲಿ ಜೋರಾಗಿ ಕಿರ್ಚ್ಕೊಂಡು ಇವ್ರನ್ನೆಲ್ಲ ಕೂಗೋದು ಮಾಡಕ್ಕೆ ಹೋಗ್ಬೇಡಿ. ನಾಲ್ಕನೇದು, ಫಿಟ್ಸ್ ಮಕ್ಳಿಗೆ ಬರ್ಬೇಕಾದ್ರೆ ಕೈ ಕಾಲೆಲ್ಲ ಗಟ್ಟಿ ಇರುತ್ತೆ ಅಥವಾ ಜರ್ಕಿಂಗ್ ಎಲ್ಲ ಮಾಡ್ತಾ ಇರ್ತಾರೆ. ಅದನ್ನ ಹೋಗಿ ನಿಲ್ಸೋಕ್ ಹೋಗೋದು, ತುಂಬಾ ಗಟ್ಟಿ ಮಾಡ್ಕೊತಿದ್ದಾನೆ ತಾಳು ಬಿಡ್ಸೋಣ ಅಂತೆಲ್ಲ ಹೋಗೋದು, ಅದೆಲ್ಲ ಮಾಡೋಕೆ ಹೋಗ್ಬಾರ್ದು. ಬಿಟ್ಬಿಡ್ಬೇಕು. ಅವ್ರ ಫಿಟ್ಸ್ ಎಲ್ಲಿ ಗಂಟ ಬರುತ್ತೆ ಬಿಟ್ಬಿಡ್ಬೇಕು. ನೀವು ಅದನ್ನ ಅವ್ರ ಪಾಡಿಗೆ ಅವ್ರು ಮಾಡ್ಲಿ ಅಂತ. ಆ ಟೈಮಲ್ಲಿ ಹಿಂಗೆಲ್ಲ ಗಟ್ಟಿ ಮಾಡ್ಕೊತಾರೆ, ಬಾಯಿ ಓಪನ್ ಮಾಡಿರ್ತಾರೆ, ಗಟ್ಟಿ ಮಾಡ್ಕೊತಾರೆ ಹಲ್ಲು ಗಟ್ಟಿ ಮಾಡ್ಕೊತಿದ್ದಾನೆ ಸರಿ ಮಾಡ್ಬಿಡೋಣ ಅಂತ ಹೀಗೆ ಬಾಯಿ ಹಗ್ಲಿಸಕ್ಕೆಲ್ಲ ಹೋಗ್ತೀರಾ. ಹಾಗೆಲ್ಲ ಮಾಡಕ್ ಹೋಗ್ಬಿಡಿ, ಹಲ್ಲೇ ಡ್ಯಾಮೇಜ್ ಆಗಿ ಮುರಿದೋಗ್ಬಿಡುತ್ತೆ. ಮತ್ತೆ ಸುಮಾರು ಜನ ಫಿಟ್ಸ್ ಬರ್ಬೇಕಾದ್ರೆ ಮಗು ಗಾಬರಿ ಆಗಿದೆ, ತಾಳು ನೀರು ಕುಡಿಸ್ಬಿಡೋಣ, ಹಾಲು ಕುಡಿಸ್ಬಿಡೋದು, ಏನೋ ಒಂದು ಬಾಯಿಗೆ ಹಾಕೋಕ್ ಹೋಗ್ತೀರಾ. ಇನ್ನೂ ತೊಂದರೆ ಮಾಡುತ್ತೆ. ಫಿಟ್ಸ್ ಬರೋ ಸಮಯದಲ್ಲಿ ಅಂಥದ್ದು ಬಾಯಿ ಒಳಗಡೆ ಏನೂ ತಿನ್ನಕ್ ಕೊಡ್ಲೇಬಾರ್ದು ನೀವು. ಜೊತೆಗೆ ನೀವು ಗಾಬರಿ ಮಾಡ್ಕೊಳ್ಳೋಕ್ಕೂ ಹೋಗ್ಬಾರ್ದು. 1 ರಿಂದ 5 ನಿಮಿಷ ಒಳಗೆ ಬರ್ತಾನೆ ಇದೆ ಅನ್ನೋದಾದ್ರೆ ತುರ್ತು ಚಿಕಿತ್ಸೆಗೆ ಕರ್ಕೊಂಡೋಗಿ ಫಿಟ್ಸ್ ನಿಂತ ನಂತರ. ಆಮೇಲೆ ನಿಮ್ಮ ಹತ್ರ ಚಿಕಿತ್ಸೆ ಮೊದಲಿಂದ ತಗೊಂತಿದ್ದಾನೆ, ಈ ಸಿರಪ್ ಹಾಕಿದ ತಕ್ಷಣ ಸರಿ ಹೋಗುತ್ತೆ ಅಂದ್ಬಿಟ್ಟು ಸಿರಪ್ ಕೊಡಕ್ ಹೋಗೋದು, ಅವೆಲ್ಲ ಮಾಡಕ್ ಹೋಗ್ಬಿಡಿ. ಯಾವಾಗ್ಲೂ ಫಿಟ್ಸ್ ಬರ್ಬೇಕಾದ್ರೆ ಅವ್ರನ್ನೂ ಕಾಮ್ ಆಗಿರಕ್ ಬಿಡಿ, ನೀವು ಕಾಮ್ ಆಗಿರಿ. ನೀವು ಶಾಂತ ರೀತಿಯಿಂದ ವರ್ತಿಸಿದ್ರೆ ಫಿಟ್ಸ್ ಏನು 1 ಸೆಕೆಂಡ್ 2 ಸೆಕೆಂಡ್, ಕೆಲವು ಮಕ್ಕಳಿಗೆ 1 ರಿಂದ 5 ನಿಮಿಷದೊಳಗಡೆ ಬರುತ್ತೆ, ಬಂದು ಅದು ಹೋಗುತ್ತೆ. ಆ ಹೋಗೋ ವಿಡಿಯೋನ ಮಾಡ್ಕೊಳ್ಳಿ. ವಿಡಿಯೋ ಮಾಡ್ಕೊಂಡು ಈ ಸರಿ ಬಂದಿದೆ ಅಂತ ನೀವು ತುರ್ತು ಚಿಕಿತ್ಸೆ ಆಗಿದ್ರೆ ಡಾಕ್ಟರ್ಸ್ ಹತ್ರ ತೋರಿಸಿ, ಅವರು ನಿಮ್ಗೆ ಅದಕ್ಕೆ ಚಿಕಿತ್ಸೆ ನೀಡ್ತಾರೆ. ತುಂಬಾ ಜನ ನೋಡಿದೀನಿ, ಫಿಟ್ಸ್ ಬರ್ತಿರುತ್ತೆ, ಡಾಕ್ಟರ್ಸ್ಗೂ ತೋರಿಸ್ತೀರಾ, ಅವ್ರು ಮೆಡಿಷನ್ ಕೊಡ್ತಾರೆ, ಆದ್ರೆ ಸರಿಯಾದ ಸಮಯದ ತನಕ ತಗೊಳ್ಳಲ್ಲ. ಏನ್ ಮಾಡ್ತೀರಾ, 1 ತಿಂಗಳು ಬರ್ತೀರಾ, ಕ್ಲಿನಿಕೋ ಹಾಸ್ಪಿಟಲ್ಗೂ ಹೋಗ್ತೀರಾ, ಮೆಡಿಷನ್ನ ತಗೊಂತೀರಾ, ಮಗುಗೂ ಸಿರಪ್ ಹಾಕ್ತಾ ಇರ್ತೀರಾ, ಫಿಟ್ಸ್ ನಿಂತೋಗ್ಬಿಡುತ್ತೆ, 2 ತಿಂಗಳು ಬರಲ್ಲ. ನೀವೇನ್ ಮಾಡ್ತೀರಾ, ಕೊಟ್ಟಿರೋ ಔಷಧಿನ ಸ್ಟಾಪ್ ಮಾಡ್ಬಿಡ್ತೀರಾ. ಆದ್ರೆ ನೆನ್ಪಿಟ್ಕೊಳ್ಳಿ, ಯಾವಾಗ ನೀವು ಔಷಧಿನ ಅವ್ರು ಹೇಳಿರ್ತಾರೆ 3 ವರ್ಷ 4 ವರ್ಷ ಅಂತ, ಅಲ್ಲಿ ತನಕನೂ ತಗೋಬೇಕು. ಆದ್ರೆ ಅವ್ರು ಹೇಳಿರಲ್ಲ ಇದೇ ಔಷಧಿನೇ ತಗೋಬೇಕು ಅಂತ, ಚೇಂಜ್ ಮಾಡ್ತಾರೆ. ಸೊ ನೀವು ಕಂಪಲ್ಸರಿ ಫಿಟ್ಸ್ ಬರುವಂತವ್ರು ಡಾಕ್ಟರ್ಸ್ ಹತ್ರ ಹೋಗ್ಲೇಬೇಕು, ನ್ಯೂರೋಲಾಜಿಸ್ಟಿಕ್ ಅವ್ರ ಹತ್ರ ಹೋಗ್ಲೇಬೇಕು, ಟ್ರೀಟ್ಮೆಂಟ್ ನ ಕರೆಕ್ಟ್ ಆಗಿ ತಗೋಬೇಕು, ಬಿಡಕ್ ಹೋಗ್ಬೇಡಿ. 1 ದಿನ ನಿಲ್ಸಿದ್ರು ನೀವು ತುಂಬಾ ದಿನ ಶ್ರಮ ಪಡ್ಬೇಕಾಗತ್ತೆ, ತುಂಬಾ ದಿನ ಲಾಂಗ್ ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ. ಅದರಲ್ಲೂ ನೀವು ಪ್ರಯತ್ನ ಮಾಡಿದ್ರೆ 6ನೇ ತಿಂಗಳಿಂದ 5 ವರ್ಷದ ಒಳಗಡೆ ಬರುವಂತಹ ಫಿಟ್ಸು ಆದಷ್ಟು ಕ್ಯೂರ್ ಆಗತ್ತೆ. ಈ 10 ವರ್ಷ 15 ವರ್ಷ ಬರುತ್ತಲ್ಲ, ಅಂತ ಫಿಟ್ಸ್ಗಳಿಗೆಲ್ಲ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಆಗತ್ತೆ. ಸೊ ನೀವು ಫಿಟ್ಸ್ ಬಂದಾಗ ನಿಮ್ಮ ಮಗುವಿನ ವಿಡಿಯೋ ಮಾಡ್ಕೊಂಡು ನಿಮ್ಮ ನ್ಯೂರೋಲಾಜಿಸ್ಟಿಕ್ ಡಾಕ್ಟರ್ಸ್ ಹತ್ರ ಹೋಗಿ ಯಾವುದೇ ಮಿಸ್ಟೇಕ್ ನ ಮಾಡಕ್ ಹೋಗ್ಬೇಡಿ ಅಂತ ಕೇಳ್ಕೊಂತ ನಾನು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಸಿಗ್ತೀನಿ. ಥ್ಯಾಂಕ್ ಯು.